ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ದಿನ ಪತ್ರಿಕೆಯಲ್ಲೆಲ್ಲ ಬರ್ತದೆ, ನೀವೆಲ್ಲ ನೋಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಹೆಣ್ಮಕ್ಳು ಹೇಳೋದು, ಬೇರೆಯವರು ಹೇಳೋದು ಎಲ್ಲ ನಂಬ್ಕೊಂಡಿದ್ದೀನಿ ನಾನು. ಪರ್ಚೇಸಿಂಗ್ ಪವರ್ ಅದೇ ಕನ್ನಡದಲ್ಲಿ ಹೇಳಿದೆ ನಾನು. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ, ಹಣದ ಹಿಂದೆ ಹೋದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ, ಅವು ಎಲ್ಲರೂ ಕೂಡ ಯಾವಾಗ ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 78ರಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದವನು, 1978 ಸುಮಾರು 50 ವರ್ಷ ಆಗ್ತಾ ಬಂದಿದೆ ರಾಜಕಾರಣ ಜೀವನ. ಅದು 50 ವರ್ಷ ಆಗ್ತಾ ಬಂದಿದೆ. 28ಕ್ಕೆ 50 ವರ್ಷ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಅಧಿಕಾರ ಕೊಡೋರು ಜನರೇ. ಅದರಿಂದ ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು, ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತದ ನಂಬ್ಕೊಂಡಿದ್ದೀನಲ್ಲ, ಅದರಲ್ಲಿ ರಾಜಿ ಆಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಬದುಕಿನ ಪ್ರಾಥಮಿಕ ಆದ್ಯತೆಗಳಾದ ಅನ್ನ, ಆರೋಗ್ಯ, ಶಿಕ್ಷಣ, ವಸತಿ, ಉದ್ಯೋಗ ಲಭಿಸಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಟು ಅದಕ್ಕೋಸ್ಕರನೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವ್ರಿಗೆಲ್ರಿಗೂ ಕೂಡ ಅನ್ನ, ಗೃಹಲಕ್ಷ್ಮಿ ಮೂಲಕ 2,000 ರೂಪಾಯಿ ಕೊಡೋದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು
ಆಮೇಲೆ ಗೃಹ ಜ್ಯೋತಿ ಮೂಲಕ ಎಲ್ಲ 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. 1,64,00,000. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ. ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಕರ್ನಾಟಕದ ಒಳಗಡೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಫ್ರೀ. ಆಮೇಲೆ ರಾಜ್ಯದಲ್ಲಿ ಬರ ಬಂದಾಗ ಬಹಳ ಪ್ರಾಮಾಣಿಕವಾಗಿ ಎದುರಿಸಿದ್ದೀವಿ ಅದನ್ನು. ಈ ನೆಲದ ಜಲ, ನೆಲ, ಭಾಷೆ ಮತ್ತು ನೀರು ಜಲ, ನೆಲ, ಭಾಷೆ ಇದರಲ್ಲಿ ಯಾವತ್ತೂ ಕೂಡ ರಾಜಿ ಆಗಿಲ್ಲ, ಬಿಟ್ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದು ಜನರ ಹಕ್ಕು, ಕರ್ನಾಟಕದ ಹಕ್ಕು. ಈ 8 ವರ್ಷಗಳು ಮುಖ್ಯಮಂತ್ರಿಯಾಗಿ ನಾನು ಎರಡು ಬಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ, ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಇದನ್ನು ಕಾಂಗ್ರೆಸ್ ಪಕ್ಷ ಒದಗಿಸ್ಕೊಟ್ಟಿತ್ತು ನನಗೆ. ಅದಕ್ಕೋಸ್ಕರ ಮತ್ತೊಮ್ಮೆ ಕಾಂಗ್ರೆಸ್ಸಿನ ನನಗೆ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಗೆ ಬರಮಾಡ್ಕೊಂಡ್ರು. ಇಲ್ಲೇ ಬಂದಿದ್ದರು ಬೆಂಗಳೂರಿನಲ್ಲಿ. ನಾನು ಕಾಂಗ್ರೆಸ್ ಸೇರಿದಾಗ, JDSನಿಂದ ಎಕ್ಸ್ಪೆಲ್ ಮಾಡಿದಾಗ, ನಾನು ಅಹಿಂದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ ನಮ್ಮಲ್ಲಿ ಯಾರು ಜನರಲ್ ಸೆಕ್ರೆಟರಿ ಇದ್ರಲ್ಲ, ಆಂಟೋನಿ ಅವರಲ್ಲಪ್ಪ, ಮುಸ್ಲಿಂ ಇದ್ರಲ್ಲ, ಇನ್ನೊಬ್ರು ಸತ್ತೋದ್ರಲ್ಲ, ಅಹಮದ್ ಪಟೇಲ್, ಫಿರಾನ್ ಅಂತ ಒಬ್ರು ಇದ್ರು ಇಲ್ಲಿ. ಅವರು ನನಗೆ ಮತ್ತೆ ಅಹಮದ್ ಪಟೇಲ್ಗೆ ಭೇಟಿ ಮಾಡಿಸಿ, ಆಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾನು ಕಾಂಗ್ರೆಸ್ ಸೇರೋದಕ್ಕೆ ತೀರ್ಮಾನ ಮಾಡಿದೆ. ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವತ್ತು ನಾನು ಕಾಂಗ್ರೆಸ್ ಸೇರಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದರು. ಅವತ್ತು ನನ್ನ ಜೊತೆಯಲ್ಲಿ ಸುಮಾರು 8 ಜನ ಶಾಸಕರು ಸೇರ್ಕೊಂಡ್ರು, ಕಾಂಗ್ರೆಸ್ ಸೇರ್ಕೊಂಡ್ರು.
ಅವರಲ್ಲಿ ಕೆಲವರು ಸತ್ತೋಗಿದ್ದಾರೆ. ಮಂಚನಹಳ್ಳಿ ಮಾದೇವನ್ ಅವರು ಸತ್ತೋಗಿದ್ದಾರೆ, ಕೃಷ್ಣಮೂರ್ತಿ ಸತ್ತೋಗಿದ್ದಾರೆ, ಕಡೂರು ಕೃಷ್ಣಮೂರ್ತಿ, ಎಚ್ ವೈ ಮೇಟಿ ಅವರು ಸತ್ತೋಗಿದ್ದಾರೆ. ಯಾರ್ಯಾರು ನನ್ನ ಜೊತೆ ಸೇರ್ಕೊಂಡ್ರವರು ಎಲ್ರಿಗೂ ಕೂಡ ನಾನು ಚಿರುಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಾನು ರಾಜಕಾರಣದಲ್ಲಿ ಕೊನೆಯ ಉಸಿರಿರೋವರೆಗೂ ಕೂಡ ಕೋಮಾದಿಗ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ. ಯಾಕೆಂದರೆ ಸಂವಿಧಾನ ಇವೆಲ್ಲಕ್ಕೂ ಕೂಡ ವಿರುದ್ಧವಾಗಿದೆ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನು ವಿದ್ಯಾವಂತನೂ ಆಗ್ತಿರ್ಲಿಲ್ಲ, ಶಾಸಕನೂ ಆಗ್ತಿರ್ಲಿಲ್ಲ, ಮಂತ್ರಿನೂ ಆಗ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗ್ತಿರ್ಲಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ಸಂವಿಧಾನದಿಂದಲೇ ಆಗಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಇಲ್ಲದೆ ಹೋದರೆ ಕುರಿ ಮೇಯಿಸ್ಬೇಕೋ ಅಥವಾ ಹೊಲ ಉಳ್ಬೇಕೋ ಇದನ್ನು ಮಾಡ್ಕೊಂಡಿರ್ತಿದ್ದೆ ನಾನು. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರು. ಅದರಿಂದ ಕೊನೆ ಉಸಿರಿರೋವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಮತ್ತೆ ಇನ್ನೊಮ್ಮೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತೆ ನಮ್ಮ ಪಕ್ಷಕ್ಕೆ, ನಮ್ಮ ಎಲ್ಲ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವತ್ತು ಆಮೇಲೆ ನೀವು ಇಷ್ಟು ವರ್ಷ ಸಹಾಯ ಮಾಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಯಾಕೆ ನಗ್ತಾ ಇದ್ದೀರಿ? ಯಾಕೆ ನಗ್ತಾ ಇರೋದು? ಯಾಕೆ ನೀವು ಸಹಾಯ ಮಾಡಿಲ್ವ ನನಗೆ? ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಯ್ ಆಳಮ್ಮ, ನಾ ಇನ್ನೂ ಮುಗಿಸೇ ಇಲ್ಲ. ಈಗ ಹೈಕಮಾಂಡ್ನವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನು ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನೂ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ
ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ